ವೆಲ್ಕಮ್ ಬ್ಯಾಕ್ ಟು GM ಫ್ಯಾಮಿಲಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ನಮ್ಮ ವಿಡಿಯೋದಲ್ಲಿ ಕೇಸರ್ ಬಾದಾಮ್ ಮಿಲ್ಕ್ ಪೌಡರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ಕೇಸರ್ ಬಾದಾಮ್ ಮಿಲ್ಕ್ ಪೌಡರ್ ಮನೆಯಲ್ಲೇ ನ್ಯಾಚುರಲ್ ಆಗಿ ಹೋಮ್ ಮೇಡ್ ಆಗಿ ಹೈಜಿನಿಕ್ ಆಗಿ ನಾನು ಮಾಡ್ತಾ ಇದ್ದೀನಿ. ಬನ್ನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್. ಈ ಒಂದು ಕೇಸರ್ ಬಾದಾಮ್ ಮಿಲ್ಕ್ ಪೌಡರ್ ಮಾಡೋಕ್ಕೆ ನಮಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ನಿಮಗೆ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು ಫಸ್ಟು ಒಂದು ಅರ್ಧ kg ಬಾದಾಮ್ ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಕುದಿಸಿರುವ ಬಿಸಿನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಸಿಟ್ಬಿಟ್ಟು ಅದನ್ನು ಸಿಪ್ಪೆ ತೆಗೆದು ಅದನ್ನೀಗ ನಾನು ಚೆನ್ನಾಗಿ ಬಾಣಲಿಗೆ ಹಾಕಿ ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 200 ಗ್ರಾಮ್ ಪಿಸ್ತಾ ತಗೊಂಡಿದ್ದೀನಿ, 200 ಗ್ರಾಮ್ ಕ್ಯಾಶ್ಯೂ ತಗೊಂಡಿದ್ದೀನಿ, ಆಮೇಲೆ ಕೇಸರ್ ಇದು 1 ಗ್ರಾಮ್ ತಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ಮಿಲ್ಕ್ ಪೌಡರ್, ಇದನ್ನು ಸಹ 200 ಗ್ರಾಮ್ ತಗೊಂಡಿದ್ದೀನಿ. ಒಂದು 10 ಗ್ರಾಮ್ ಆಗೋಷ್ಟು ಏಲಕ್ಕಿ ತಗೊಂಡಿದ್ದೀನಿ. ಸೊ ಇದಕ್ಕೆ ಬೇಕಾಗಿರೋದು ಇಷ್ಟೇ ಫ್ರೆಂಡ್ಸ್. ಬನ್ನಿ ಹೇಗೆ ಮಾಡೋದು ಅಂತ ನಿಮಗೆ ಮನೇಲೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಎತ್ತಿಟ್ಟು ಎಲ್ಲ ನಟ್ಸ್ಗಳನ್ನ ಈಗ ರೋಸ್ಟ್ ಮಾಡ್ಕೊಳ್ತಿದ್ದೀನಿ. ಪಿಸ್ತಾನು ಸಹ ಹುರಿದಿಟ್ಕೊಳ್ತಿದ್ದೀನಿ, ಗೋಡಂಬಿನೂ ಸಹ ಹುರಿದಿಟ್ಕೊಳ್ತಿದ್ದೀನಿ, ಏಲಕ್ಕಿ ತಗೊಳ್ತಿದ್ದೀನಿ. ಸ್ನೇಹಿತರೆ, ಈ ಒಂದು ಕೇಸರ್ ಬಾದಾಮ್ ಮಿಲ್ಕ್ ಪೌಡರ್ ಏನಿದೆಯೋ ಇದನ್ನು ನಾನು ಮನೇಲೇ ಹೋಮ್ ಮೇಡಾಗಿ ಮಾಡ್ತಾ ಇದ್ದೀವಿ. ಸೊ ನಮ್ಮ ಮನೆಗೆ ಎಲ್ಲರೂ ಇದನ್ನು ನಾವು ಒಂದು ಹೆಲ್ದಿ ಡ್ರಿಂಕ್ ಆಗಿ ತಗೊಳ್ತಿದ್ದೀವಿ. ಏಕೆಂದರೆ ನ್ಯಾಚುರಲ್ ಆಗಿಯೇ ಬಾದಾಮ್ ಬಂದ್ಬಿಟ್ಟು ತುಂಬ ಒಳ್ಳೆಯದು, ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಅದಕ್ಕೆ ನಾನು ನ್ಯಾಚುರಲ್ ಆಗಿ ಕಲರ್ಗೆ ಅಂತ ಸ್ಯಾಫ್ರಾನ್ ಸಹ ಆ್ಯಡ್ ಮಾಡ್ತಿದ್ದೀನಿ. ಯಾಕೆಂದರೆ ಇದನ್ನು ಯಾವುದೋ ಪ್ರಿಸರ್ವೇಟಿವ್ ಮತ್ತು ಏನು ಕೆಮಿಕಲ್ಸ್ ಯಾವುದೂ ಆ್ಯಡ್ ಮಾಡಲ್ಲ. ಬರೀ ಇಷ್ಟು ನಟ್ಸ್ಗಳನ್ನ ಇಟ್ಕೊಂಡು ಈ ಒಂದು ಕೇಸರ್ ಬಾದಾಮ್ ಮಿಲ್ಕ್ ಪೌಡರ್ ಹಾಕಿ ದಿನ ಬೆಳಿಗ್ಗೆ ಮತ್ತು ಸಂಜೆ ಮಕ್ಕಳು ಕೊಡೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ ಫ್ರೆಂಡ್ಸ್. ನಾನೀಗ ಎಲ್ಲ ನಟ್ಸ್ಗಳನ್ನ ರೋಸ್ಟ್ ಮಾಡಿ ತಗೊಂಡಿದ್ದೀನಿ ನೋಡಿರಿ. ಇವಾಗ ಇದನ್ನು ಚೆನ್ನಾಗಿ ಆರಿದ ಮೇಲೆ ನಾನು ಎಲ್ಲ ಇವಾಗ ಏನೇನು ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನೋ ಅದೆಲ್ಲನೂ ಸಹ ಮಿಕ್ಸಿಯಲ್ಲಿ ಪೌಡ್ರ್ ಥರ ರುಬ್ಕೊಂಡು ತೊಗೊಂಡ್ಬಿಡ್ತೀನಿ ಫ್ರೆಂಡ್ಸ್. ಇದು ಕಲ್ಸಕ್ಕರೆ ನಾನು ಸ್ವೀಟ್ನೆಸ್ಗಾಗಿ ತಗೊಂಡಿದ್ದೀನಿ. ನಾನು ನ್ಯಾಚುರಲ್ ಆಗಿ ಇದು ಹೋಮ್ ಮೇಡು ನ್ಯಾಚುರಲ್ ಆಗಿ ಮನೇಲಿ ಮಾಡೋದ್ರಿಂದ ನಾನು ಸಕ್ಕರೆ ಹಾಕೋದಿಲ್ಲ ಯಾವುದಕ್ಕೂ. ಸಕ್ಕರೆನ ಸ್ಕಿಪ್ ಮಾಡಿ ನಾನು ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಆಗಿ ಕಲ್ಸಕ್ಕರೆ ಹಾಕೊಳ್ತಿದ್ದೀನಿ. ಸೊ ಇದು ಬಂದ್ಬಿಟ್ಟು ಸ್ವೀಟ್ನೆಸ್ಗೆ. ಅದ್ರ ಜೊತೆಗೆ ನಾನು ಹಾಲು ಪೌಡ್ರ್ ಹಾಕೋದ್ರಿಂದ ಸೊ ಸ್ವೀಟ್ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಫ್ರೆಂಡ್ಸ್. ಅದರಿಂದ ಯಾವುದೇ ಒಂದು ಪ್ರಾಡಕ್ಟ್ ತೊಗೊಂಡ್ರು ನನ್ನ ಮಕ್ಳಿಗೆ ಕೊಡೋದ್ರಿಂದ ಸೊ ನಾನು ವೈಟ್ ಶುಗರ್ ಆ್ಯಡ್ ಮಾಡಲ್ಲ. ಈ ಒಂದು ಸಕ್ಕರೆ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಇರುತ್ತೆ, ಮತ್ತು ಇದು ನ್ಯಾಚುರಲ್ ಆಗಿ ಕಲ್ಸಕ್ಕರೆ ನೋಡಿ ವೀಕ್ಷಕರೇ. ಮಿಕ್ಸಿ ಜಾರ್ನಲ್ಲಿ ಚೆನ್ನಾಗಿ ಇದನ್ನು ಪೌಡ್ರ್ ಥರ ರುಬ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇದನ್ನು ನಾನು ಜರಡೆ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ತೊಗರಿ ಇರುತ್ತೆ, ಅದರಿಂದ ನೀಟಾಗಿ ಜರಡೆ ಮಾಡ್ಕೊಂಡಿರೋದ್ರಿಂದ ನಮಗೆ ಈ ಪೌಡ್ರ್ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಅದಿಲ್ಲದೆ ನಾವು ಹೈಜಿನಿಕಾಗಿ ಮಾಡ್ತಾಯಿದ್ದೀವಿ ನೋಡಿ, ನೋಡಿದ್ರೇ ಗೊತ್ತಾಗುತ್ತೆ. ನ್ಯಾಚುರಲ್ ಆಗಿ ಇದರಲ್ಲಿ ನಾನು ಕೇಸರನ್ನು ಸಹ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್. ನಮ್ಮ ಹೆಲ್ದಿಯಾದ ನ್ಯಾಚುರಲ್ ಆದ ಕೇಸರ್ ಬಾದಾಮ್ ಮಿಲ್ಕ್ ಪೌಡರ್ ರೆಡಿ ಇದೆ ನೋಡಿ ಫ್ರೆಂಡ್ಸ್. ಇದನ್ನು ನಾನು ನಮ್ಮ ಮನೇಲಿ ಮಕ್ಕಳಿಗೆಲ್ಲ ಇದನ್ನು ಕೊಡೋದು. ನಮ್ಮ ಮಕ್ಕಳು ಸಹ ಇದನ್ನು ಚೆನ್ನಾಗಿ ಟೇಸ್ಟ್ ಆಗಿದೆ ಅಂತ ತುಂಬ ಇಷ್ಟಪಟ್ಟು ಕುಡಿತಾರೆ. ನೀವು ಸಹ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಸಪೋಸ್ ನಿಮಗೆ ಟ್ರೈ ಮಾಡೋಕ್ಕಾಗಿಲ್ಲ ಅಂದರೆ ನಮ್ಮ ಹತ್ರ ತರಿಸ್ಕೋಬೋದು. ನಾವಿದನ್ನು ನೀವಿರೋ ಜಾಗಕ್ಕೆ ತಲುಪಿಸೋಕ್ಕೆ ನಾವು ರೆಡಿ ಇದ್ದೀವಿ. ಸ್ಕ್ರೀನಲ್ಲಿ ಬರೋ ನಂಬರ್ಗೆ ವಾಟ್ಸಪ್ ಮಾಡಿ ಹಾಯ್ ಅಂತ ಮೆಸೇಜ್ ಮಾಡಿ. ಸೊ ನೀವಿರೋ ಜಾಗಕ್ಕೆ ನಾವು ಡೆಲಿವರಿ ಮಾಡೋಕ್ಕೂ ರೆಡಿ ಇದ್ದೀವಿ ಫ್ರೆಂಡ್ಸ್. ಈಗಲೇ ಆರ್ಡರ್ ಪ್ಲೇಸ್ ಮಾಡಿ, ಪ್ರಾಡಕ್ಟ್ ನಿಮ್ಮ ಮನೆಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ನಮ್ಮ ಓನ್ ವೆಬ್ಸೈಟಲ್ಲಿ ನಮ್ಮದೇ ಆದಂಥ ಓನ್ ಹೋಮ್ ಮೇಡ್ ಪ್ರಾಡಕ್ಟ್ಸ್ಗಳು ಅವೈಲಬಿಲಿಟಿ ಇದೆ. ಸೊ ಬೇಕಿರೋರು ನಮ್ಮ ವೆಬ್ಸೈಟ್ಗೆ ಸ್ಕ್ರೀನಲ್ಲಿ ಬರೋ ವೆಬ್ಸೈಟ್ಗೆ ನೀವು ಮೆಸೇಜ್ ಮಾಡಿ, ನಿಮ್ಮ ಮನೆಗೆ ನಮ್ಮದೇ ಆದಂಥ ಓನ್ ಪ್ರಾಡಕ್ಟ್ಗಳು ಎಲ್ಲ ನಿಮಗೆ ಅವೈಲಬಿಲಿಟಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.